ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 28ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸರಿನಾ? ಈ ಎಲ್ಲ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ಗಳು ಇವು. ಆಯಿತಾ? ಈ ವಿಡಿಯೋದಲ್ಲಿ ನಾವು ಈ ಸ್ಟ್ರಕ್ಚರ್ಗಳನ್ನೇ ಬಳಸುತ್ತೇವೆ, ಆದರೆ ಸಬ್ಜೆಕ್ಟನ್ನು ಬದಲಾಯಿಸುತ್ತಾ ಬರುತ್ತೇವೆ. ಸರಿನಾ? ಮೊದಲು ಹಿ ಸಬ್ಜೆಕ್ಟ್ನ ಜಾಗದಲ್ಲಿ ಹಿ ಬಳಸಿ ವಾಕ್ಯಗಳನ್ನು ರಚಿಸೋಣ. ಆಯಿತಾ? ಮೊದಲು ಪಾಸಿಟಿವ್ ವಾಕ್ಯಗಳು. ಸ್ಟ್ರಕ್ಚರನ್ನು ತೋರಿಸಿದ್ದೇನೆ ನಾನು ನಿಮಗೆ. ಸಬ್ಜೆಕ್ಟ್ನ ಜಾಗದಲ್ಲಿ ಹಿ ಹಾಕ್ತಾ ಇದ್ದೇನೆ. ಹಾಗಾಗಿ ಸ್ಟ್ರಕ್ಚರ್ ಇದು. ಹಿ, ಆಮೇಲೆ ಈಸ್, ಆಮೇಲೆ ಇವುಗಳಲ್ಲಿ ಒಂದು. ಹೀಗೆ ಬಳಸಿದಾಗ ಅವನು ಅಥವಾ ಇವನು ಇದ್ದಾನೆ ಅಥವಾ ಆಗಿದ್ದಾನೆ ಅನ್ನುವ ಅರ್ಥ ಸಿಗ್ತದೆ. ಇಲ್ಲ ಅಂತಾದರೆ ಅವರು ಅಥವಾ ಇವರು ಇದ್ದಾರೆ ಅಥವಾ ಆಗಿದ್ದಾರೆ ಅನ್ನುವ ಅರ್ಥ ಸಿಗ್ತದೆ. ಇಲ್ಲಿ ಅವರು ಇವರು ಅಂದರೆ ಬಹುವಚನ ಅಲ್ಲ, ಒಬ್ಬರಿಗೆ ಗೌರವ ಕೊಡ್ತಾ ಇರುವಂಥದ್ದು ಅನ್ನೋದನ್ನು ತಿಳ್ಕೊಳ್ಬೇಕು ನೀವು. ಸರಿನಾ? ಉದಾಹರಣೆಗೆ, ಅವನು ರವಿ ಆಗಿದ್ದಾನೆ. ಇದನ್ನು ಇಂಗ್ಲಿಷ್ನಲ್ಲಿ ಹಿ ಈಸ್ ರವಿ ಅಂತ ಹೇಳ್ತೇವೆ. ಹಿ ಅಂದರೆ ಅವನು, ಈಸ್ ಅಂದರೆ ಆಗಿದ್ದಾನೆ, ರವಿ ಅಂದರೆ ರವಿ. ನಾವು ಕನ್ನಡದಲ್ಲಿ ಈ ಆಗಿದ್ದಾನೆ ಅನ್ನುವಂಥದ್ದನ್ನು ಹೇಳುವುದಿಲ್ಲ. ನಾವೇನು ಹೇಳ್ತೇವೆ? ಅವನು ರವಿ ಅಂತ ಹೇಳ್ತೇವೆ. ಸರಿ ಅಲ್ವಾ? ಆದರೆ ಇಂಗ್ಲಿಷ್ನಲ್ಲಿ ಹಿ ಈಸ್ ರವಿ ಅಂತ ಹೇಳಬೇಕು. ಈಸ್ ಅಂದರೆ ಆಗಿದ್ದಾನೆ. ಕನ್ನಡದಲ್ಲಿ ಪದ ಇದ್ರೂ ಅದನ್ನು ಹೇಳುವುದಿಲ್ಲ, ಆದರೆ ಇಂಗ್ಲಿಷ್ನಲ್ಲಿ ಈಸ್ ಬಳಸಲೇಬೇಕು. ಆಯ್ತಾ? ನೆಕ್ಸ್ಟ್, ಇವರು ಎತ್ತರ ಇದ್ದಾರೆ. ಹಿ ಈಸ್ ಟಾಲ್. ಹಿ ಅಂದರೆ ಇವರು, ಇಲ್ಲಿ ಒಬ್ಬರೇ, ಅವರಿಗೆ ಗೌರವ ಕೊಡ್ತಾ ಇರುವಂಥದ್ದು ಅಷ್ಟೇ. ಆಯ್ತಾ? ಈಸ್ ಅಂದರೆ ಇದ್ದಾರೆ, ಟಾಲ್ ಅಂದರೆ ಎತ್ತರ. ನೆಕ್ಸ್ಟ್, ಇವರು ಇಲ್ಲಿ ಇದ್ದಾರೆ. ಹಿ ಈಸ್ ಹಿಯರ್. ಹಿ ಅಂದರೆ ಇವರು, ಈಸ್ ಅಂದರೆ ಇದ್ದಾರೆ, ಹಿಯರ್ ಅಂದರೆ ಇಲ್ಲಿ. ಆಯ್ತಾ? ಹಿ ಬಂತು, ಈಸ್ ಬಂತು, ಹಿ ಬಂತು, ಈಸ್ ಬಂತು, ರವಿ ನಾಮಪದ ಬಂತು. ಹಿ ಬಂತು, ಈಸ್ ಬಂತು, ಟಾಲ್ ಎಜೆಕ್ಟಿವ್ ಬಂತು. ಹಿ ಬಂತು, ಈಸ್ ಬಂತು, ಹಿಯರ್ ಅಡ್ವರ್ಬ್ ಬಂತು. ಸರಿನಾ? ಈಗ ಈ ಸ್ಟ್ರಕ್ಚರ್ ಉಂಟಲ್ವಾ, ಈ ಸ್ಟ್ರಕ್ಚರಲ್ಲಿ ಹಿ ಬದಲು ನಾವು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸಬಹುದು. ಪ್ಲೂರಲ್ ಸಬ್ಜೆಕ್ಟ್ ಅಂದ್ರೆ ನಿಮಗೆ ಗೊತ್ತಿದೆ, ಬಹುವಚನದ ಸಬ್ಜೆಕ್ಟ್ ಅಂತ ಅಲ್ವಾ? ಅದನ್ನು ದೇ ಬದಲು ಬಳಸುತ್ತೇವೆ. ಇಲ್ಲಿ ನಾವು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸುತ್ತೇವೆ. ಯಾವುದರ ಬದಲು? ಹಿ ಬದಲು. ಆಯ್ತಾ? ಮತ್ತೆ ಉಳಿದದ್ದೆಲ್ಲ ಸೇಮ್, ಇಲ್ಲಿ ಬದಲಾವಣೆ ಇಲ್ಲ. ಹಿ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಬಳಸುತ್ತೇವೆ. ಹೀಗೆ ಬಳಸಿದಾಗ ಕೊನೆಯ ಪದಗಳು ಅವೇ ಇರ್ತವೆ. ಯಾವುದು? ಇವು. ಆಯ್ತಾ? ಅವೇ ಇರ್ತವೆ. ಸಬ್ಜೆಕ್ಟ್ ಮಾತ್ರ ಏಕವಚನದ ಸಬ್ಜೆಕ್ಟ್ ಆಗ್ತದೆ ಅಷ್ಟೇ. ಉದಾಹರಣೆಗೆ, ಆ ಹುಡುಗ ರವಿ ಆಗಿದ್ದಾನೆ. ದ್ಯಾಟ್ ಬಾಯ್ ಈಸ್ ರವಿ. ಆ ಅಂದರೆ ದ್ಯಾಟ್, ಹುಡುಗ ಅಂದರೆ ಬಾಯ್.
ಇಲ್ಲಿ ದ್ಯಾಟ್ ಬಾಯ್ ಅನ್ನುವಂಥದ್ದು ಏಕವಚನದ ಸಬ್ಜೆಕ್ಟ್. ಬಾಯ್ ಅಂದ್ರೆ ಹುಡುಗ, ಏಕವಚನ ಅಲ್ವಾ? ಏಕವಚನದ ಸಬ್ಜೆಕ್ಟ್. ದ್ಯಾಟ್ ಬಾಯ್ ಅನ್ನುವಂಥದ್ದನ್ನು ಹಿ ಬದಲು ಬಳಸಿದ್ದೇವೆ. ಅವನು ರವಿ ಆಗಿದ್ದಾನೆ ಅನ್ನುವ ಬದಲು ಆ ಹುಡುಗ ರವಿ ಆಗಿದ್ದಾನೆ ಅಂತ ಹೇಳ್ತಾ ಇದ್ದೇವೆ. ಸರಿ ಅಲ್ವಾ? ದ್ಯಾಟ್ ಬಾಯ್ ಅಂದ್ರೆ ಆ ಹುಡುಗ, ಈಸ್ ಅಂದ್ರೆ ಆಗಿದ್ದಾನೆ, ರವಿ ಅಂದ್ರೆ ರವಿ. ಕನ್ನಡದಲ್ಲಿ ಆಗಿದ್ದಾನೆ ಅನ್ನುವುದನ್ನು ಹೇಳುವುದಿಲ್ಲ. ಆ ಹುಡುಗ ರವಿ ಅಂತ ಮಾತ್ರ ಹೇಳ್ತೇವೆ ಅಲ್ವಾ? ಇಂಗ್ಲಿಷ್ನಲ್ಲಿ ದ್ಯಾಟ್ ಬಾಯ್ ಈಸ್ ರವಿ ಅಂತ ಹೇಳ್ತೇವೆ. ದ್ಯಾಟ್ ಬಾಯ್ ಸಿಂಗ್ಯುಲರ್ ಸಬ್ಜೆಕ್ಟ್, ಆಮೇಲೆ ಈಸ್, ಆಮೇಲೆ ರವಿ ನಾಮಪದ. ಹೀಗೆ ಬಂದಾಗ ಆ ಹುಡುಗ ಏಕವಚನದ ಸಬ್ಜೆಕ್ಟ್, ಆಗಿದ್ದಾನೆ ಅನ್ನುವ ಅರ್ಥ ಸಿಗ್ತದೆ. ಸರಿನಾ? ನೆಕ್ಸ್ಟ್, ನನ್ನ ಸ್ನೇಹಿತ ಎತ್ತರ ಇದ್ದಾನೆ. ಮೈ ಫ್ರೆಂಡ್ ಈಸ್ ಟಾಲ್. ಇಲ್ಲಿ ಮೈ ಅಂದ್ರೆ ನನ್ನ, ಫ್ರೆಂಡ್ ಅಂದ್ರೆ ಸ್ನೇಹಿತ, ಟಾಲ್ ಅಂದ್ರೆ ಎತ್ತರ, ಈಸ್ ಅಂದ್ರೆ ಇದ್ದಾನೆ. ಮೈ ಫ್ರೆಂಡ್ ನನ್ನ ಸ್ನೇಹಿತ ಈ ವಾಕ್ಯದ ಸಬ್ಜೆಕ್ಟ್. ಇದು ಸಿಂಗ್ಯುಲರ್ ಸಬ್ಜೆಕ್ಟ್. ಸ್ನೇಹಿತ ಏಕವಚನ ಅಲ್ವಾ? ಇದು ಸಿಂಗ್ಯುಲರ್ ಸಬ್ಜೆಕ್ಟ್. ಇದನ್ನು ನಾವು ಹಿ ಬದಲು ಬಳಸಿದ್ದೇವೆ. ಸರಿನಾ? ಮೈ ಫ್ರೆಂಡ್ ಸಿಂಗ್ಯುಲರ್ ಸಬ್ಜೆಕ್ಟ್, ಆಮೇಲೆ ಈಸ್, ಆಮೇಲೆ ಟಾಲ್ ಎಜೆಕ್ಟಿವ್. ನನ್ನ ಸ್ನೇಹಿತ ಇದ್ದಾನೆ, ನನ್ನ ಸ್ನೇಹಿತ ಏಕವಚನದ ಸಬ್ಜೆಕ್ಟ್, ಇದ್ದಾನೆ ಬಂತು. ಸರಿನಾ? ನೆಕ್ಸ್ಟ್, ಅವನ ಅಪ್ಪ ಇಲ್ಲಿ ಇದ್ದಾರೆ. ಹಿಸ್ ಫಾದರ್ ಈಸ್ ಹಿಯರ್. ಹಿಸ್ ಅಂದ್ರೆ ಅವನ, ಫಾದರ್ ಅಂದ್ರೆ ಅಪ್ಪ, ಈಸ್ ಅಂದ್ರೆ ಇದ್ದಾರೆ, ಹಿಯರ್ ಅಂದ್ರೆ ಇಲ್ಲಿ. ಹಿಸ್ ಫಾದರ್ ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್. ಇದು ಸಿಂಗ್ಯುಲರ್ ಸಬ್ಜೆಕ್ಟ್. ಸರಿನಾ? ಸೊ ಈ ರೀತಿ ನಾವು ಹಿ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸುತ್ತೇವೆ. ಹಾಗೂ ಇದೇ ರೀತಿ ನಾವು ಹಲವಾರು ವಾಕ್ಯಗಳನ್ನು ರಚಿಸಲಿಕ್ಕೆ ಆಗುವಂಥದ್ದು. ಸರಿನಾ? ನೆಕ್ಸ್ಟ್, ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು. ಆಯ್ತಾ? ಮೊದಲು ಈಸ್, ಆಮೇಲೆ ಹಿ, ಆಮೇಲೆ ಇವುಗಳಲ್ಲಿ ಒಂದು. ಹೀಗೆ ಬಂದಾಗ ಅವನು ಅಥವಾ ಇವನು ಇದ್ದಾನೆಯೇ ಅಥವಾ ಆಗಿದ್ದಾನೆಯೇ ಅನ್ನುವ ಅರ್ಥ ಸಿಗ್ತದೆ. ಅಥವಾ ಅವರು ಅಥವಾ ಇವರು ಇದ್ದಾರೆಯೇ ಅಥವಾ ಆಗಿದ್ದಾರೆಯೇ ಅನ್ನುವ ಅರ್ಥ ಸಿಗ್ತದೆ. ಉದಾಹರಣೆಗೆ, ಅವನು ರವಿ ಆಗಿದ್ದಾನೆಯೇ, ಈಸ್ ಹಿ ರವಿ. ಅವನು ಆಗಿದ್ದಾನೆಯೇ ಅಂದ್ರೆ ಈಸ್ ಹಿ. ರವಿ ಅಂದ್ರೆ ರವಿ. ಆಯ್ತಾ? ಇಲ್ಲಿ ಅವನು ಆಗಿದ್ದಾನೆಯೇ, ಅವನು ಆಗಿದ್ದಾನೆಯೇ ಅನ್ನುವಂಥದ್ದು ಬಂದಿದೆ. ಇಂಗ್ಲಿಷ್ನಲ್ಲಿ ಮೊದಲು ಈಸ್ ಬಂದಿದೆ, ಹಿ ಬಂದಿದೆ, ಆಮೇಲೆ ರವಿ ನಾಮಪದ ಬಂದಿದೆ. ಸರಿನಾ? ಈಗ ಈ ಸ್ಟ್ರಕ್ಚರಲ್ಲಿ ಹಿ ಬದಲು ನಾವು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸಬಹುದು. ಸರಿ ಅಲ್ವಾ? ಉದಾಹರಣೆಗೆ, ನಿಮ್ಮ ಸ್ನೇಹಿತ ಎತ್ತರವಾಗಿದ್ದಾನೆಯೇ, ಈಸ್ ಯೋರ್ ಫ್ರೆಂಡ್ ಟಾಲ್. ಈಸ್ ಬಂತು, ಯೋರ್ ಫ್ರೆಂಡ್ ಅನ್ನುವಂತಹ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು. ಇದು ಬಂದದ್ದು ಹಿ ಪದದ ಬದಲು. ಆಮೇಲೆ ಟಾಲ್ ಎಜೆಕ್ಟಿವ್ ಬಂತು. ಆಯ್ತಾ? ಯೋರ್ ಅಂದ್ರೆ ನಿಮ್ಮ, ಫ್ರೆಂಡ್ ಅಂದ್ರೆ ಸ್ನೇಹಿತ, ಈಸ್ ಯೋರ್ ಫ್ರೆಂಡ್ ಅಂದ್ರೆ
ನಿಮ್ಮ ಸ್ನೇಹಿತ ಇದ್ದಾನೆಯೇ. ಟಾಲ್ ಅಂದರೆ ಎತ್ತರವಾಗಿ. ಆಯ್ತಾ? ನೆಕ್ಸ್ಟ್, ಮೋಹನ್ ಇಲ್ಲಿ ಇದ್ದಾನೆಯೇ. ಈಸ್ ಮೋಹನ್ ಹಿಯರ್. ಮೋಹನ್ ಅನ್ನುವಂಥದ್ದನ್ನು ಹಿ ಬದಲು ಬಳಸಿದ್ದೇವೆ. ಇಲ್ಲಿ ಈಸ್ ಬಂದಿದೆ, ಆಮೇಲೆ ಮೋಹನ್ ಬಂದಿದೆ, ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದಿದೆ, ಹಿಯರ್ ಬಂದಿದೆ, ಆಡ್ವರ್ಬ್ ಬಂದಿದೆ. ಈಸ್ ಮೋಹನ್ ಅಂದರೆ ಮೋಹನ್ ಇದ್ದಾನೆಯೇ. ಹಿಯರ್ ಅಂದರೆ ಇಲ್ಲಿ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಹಿ ಬರಬೇಕು, ಈಸ್ ಬರಬೇಕು, ನಾಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಈ ರೀತಿ ಬಳಸಿದಾಗ ಅವನು ಅಥವಾ ಇವನು ಅಲ್ಲ ಅಥವಾ ಇಲ್ಲ ಅನ್ನುವ ಅರ್ಥ ಬರ್ತದೆ, ಅಥವಾ ಅವರು ಅಥವಾ ಇವರು ಅಲ್ಲ ಅಥವಾ ಇಲ್ಲ ಅನ್ನುವ ಅರ್ಥ ಬರ್ತದೆ. ಸರಿನಾ? ಉದಾಹರಣೆಗೆ, ಅವನು ರವಿ ಅಲ್ಲ. ಹಿ ಈಸ್ ನಾಟ್ ರವಿ. ಅವನು ಅಲ್ಲ ಅಂದರೆ ಹಿ ಈಸ್ ನಾಟ್. ರವಿ ಅಂದರೆ ರವಿ. ಹಿ ಬಂತು, ಹಿ ಬಂತು, ಈಸ್ ಬಂತು, ಈಸ್ ಬಂತು, ನಾಟ್ ಬಂತು, ನಾಟ್ ಬಂತು, ರವಿ ಬಂತು, ನಾಮಪದ ಬಂತು. ಅವನು ಅಲ್ಲ, ಅವನು ಅಲ್ಲ ಅನ್ನುವಂಥದ್ದು ವಾಕ್ಯದಲ್ಲಿ ಬಂತು. ಸರಿನಾ? ನೆಕ್ಸ್ಟ್, ಇವರು ಎತ್ತರ ಇಲ್ಲ. ಹಿ ಈಸ್ ನಾಟ್ ಟಾಲ್. ಹಿ ಈಸ್ ನಾಟ್ ಬಂತು, ಹಿ ಈಸ್ ನಾಟ್ ಬಂತು, ಟಾಲ್ ಬಂತು, ಎಜೆಕ್ಟಿವ್ ಬಂತು. ಹಿ ಈಸ್ ನಾಟ್ ಅಂದರೆ ಇವರು ಇಲ್ಲ, ಇವರು ಇಲ್ಲ. ಟಾಲ್ ಅಂದರೆ ಎತ್ತರ. ಸರಿನಾ? ಈಗ ನಾವು ಸಬ್ಜೆಕ್ಟ್ನ ಜಾಗದಲ್ಲಿ ಹಿ ಬಳಸುವ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸಬಹುದು. ಆಯ್ತಾ? ಉಳಿದದ್ದೆಲ್ಲ ಅದೇ ಇರ್ತದೆ. ಉದಾಹರಣೆಗೆ, ನನ್ನ ಅಣ್ಣ ಇಲ್ಲಿ ಇಲ್ಲ. ಮೈ ಬ್ರದರ್ ಈಸ್ ನಾಟ್ ಹಿಯರ್. ಮೈ ಅಂದರೆ ನನ್ನ, ಬ್ರದರ್ ಅಂದರೆ ಅಣ್ಣ, ಈಸ್ ನಾಟ್ ಹಿಯರ್ ಅಂದರೆ ಇಲ್ಲಿ ಇಲ್ಲ. ಹಿಯರ್ ಅಂದರೆ ಇಲ್ಲಿ. ಆಯ್ತಾ? ಇಲ್ಲಿ ನನ್ನ ಅಣ್ಣ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್ ಅಂದರೆ ಏಕವಚನದ ಸಬ್ಜೆಕ್ಟ್. ಇದನ್ನು ನಾವು ಹಿ ಬದಲು ಬಳಸಿದ್ದೇವೆ. ಸರಿನಾ? ಸೊ ಈ ರೀತಿ ನಾವು ಹಲವಾರು ವಾಕ್ಯಗಳನ್ನು ರಚಿಸಬಹುದು. ನನ್ನ ಅಣ್ಣ ಇಲ್ಲಿ ಇಲ್ಲ. ನನ್ನ ತಂದೆ ಇಲ್ಲಿ ಇಲ್ಲ. ಮೋಹನ್ ಇಲ್ಲಿ ಇಲ್ಲ. ಅವನ ಅಪ್ಪ ಇಲ್ಲಿ ಇಲ್ಲ. ಅವಳ ತಮ್ಮ ಇಲ್ಲಿ ಇಲ್ಲ. ಈ ರೀತಿ. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಮೊದಲು ಈಸ್, ಆಮೇಲೆ ಹಿ, ಆಮೇಲೆ ನಾಟ್, ಆಮೇಲೆ ಇವುಗಳಲ್ಲಿ ಒಂದು. ಹೀಗೆ ಬಂದಾಗ ಅವನು ಅಥವಾ ಇವನು ಅಲ್ಲವೇ ಅಥವಾ ಇಲ್ಲವೇ ಅನ್ನುವ ಅರ್ಥ ಸಿಗ್ತದೆ, ಅಥವಾ ಅವರು ಅಥವಾ ಇವರು ಅಲ್ಲವೇ ಅಥವಾ ಇಲ್ಲವೇ ಅನ್ನುವ ಅರ್ಥ ಸಿಗ್ತದೆ. ಸರಿನಾ? ಉದಾಹರಣೆಗೆ, ಅವನು ರವಿ ಅಲ್ಲವೇ. ಈಸ್ ಹಿ ನಾಟ್ ರವಿ. ಅವನು ಅಲ್ಲವೇ, ಅವನು ಅಲ್ಲವೇ ಅಂದರೆ ಈಸ್ ಹಿ ನಾಟ್. ರವಿ ಅಂದರೆ ರವಿ. ಈಸ್ ಬಂತು, ಈಸ್ ಬಂತು, ಹಿ ಬಂತು, ಹಿ ಬಂತು, ನಾಟ್ ಬಂತು, ನಾಟ್ ಬಂತು, ರವಿ ಬಂತು, ನಾಮಪದ ಬಂತು. ಆಯ್ತಾ?
ಇವರು ದಪ್ಪ ಇಲ್ಲವೇ? ಈಸ್ ಹಿ ನಾಟ್ ಫ್ಯಾಟ್? ಈಸ್ ಹಿ ನಾಟ್ ಅಂದರೆ ಇವರು ಇಲ್ಲವೇ, ಇವರು ಇಲ್ಲವೇ. ಫ್ಯಾಟ್ ಅಂದರೆ ದಪ್ಪ, ಇದು ಎಜೆಕ್ಟಿವ್. ಆಯ್ತಾ? ನೆಕ್ಸ್ಟ್, ನಿನ್ನ ತಮ್ಮ ವಿದ್ಯಾರ್ಥಿ ಅಲ್ಲವೇ? ಈಸ್ ಯೋರ್ ಬ್ರದರ್ ನಾಟ್ ಅ ಸ್ಟೂಡೆಂಟ್? ಇಲ್ಲಿ ನಿನ್ನ ಅಂದರೆ ಯೋರ್, ತಮ್ಮ ಅಂದರೆ ಬ್ರದರ್. ನಿನ್ನ ತಮ್ಮ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್. ಇದನ್ನು ಹಿ ಬದಲು ಬಳಸಿದ್ದೇವೆ. ಆಯ್ತಾ? ಈಸ್ ಬಂತು, ಈಸ್ ಬಂತು. ಯೋರ್ ಬ್ರದರ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ಹಿ ಬದಲು. ನಾಟ್ ಬಂತು, ನಾಟ್ ಬಂತು. ಅ ಸ್ಟೂಡೆಂಟ್ ನಾಮಪದ ಬಂತು. ಈಸ್ ಯೋರ್ ಬ್ರದರ್ ನಾಟ್ ಅಂದರೆ ನಿನ್ನ ತಮ್ಮ ಅಲ್ಲವೇ ಅಂತ. ಅ ಸ್ಟೂಡೆಂಟ್ ಅಂದರೆ ವಿದ್ಯಾರ್ಥಿ. ಸರಿನಾ? ಸೊ ಈ ರೀತಿ ನಾವು ಹಿ ಬಳಸಿಕೊಂಡು ವಾಕ್ಯಗಳನ್ನು ರಚಿಸುತ್ತೇವೆ. ಸರಿನಾ? ನೆಕ್ಸ್ಟ್ ನಾವು ಶಿ ಅನ್ನು ಸಬ್ಜೆಕ್ಟ್ ಆಗಿ ಬಳಸಿ ವಾಕ್ಯಗಳನ್ನು ರಚಿಸೋಣ. ಆಯ್ತಾ? ಸ್ಟ್ರಕ್ಚರ್ಗಳು ಅವೇ, ಆದರೆ ಸಬ್ಜೆಕ್ಟ್ನ ಜಾಗದಲ್ಲಿ ಶಿ ಬರುತ್ತದೆ. ಆಯ್ತಾ? ಮೊದಲು ಪಾಸಿಟಿವ್ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಮೊದಲು ಶಿ, ಆಮೇಲೆ ಈಸ್, ಆಮೇಲೆ ಇವುಗಳಲ್ಲಿ ಒಂದು. ಹೀಗೆ ಬಂದರೆ ಅವಳು ಅಥವಾ ಇವಳು ಇದ್ದಾಳೆ ಅಥವಾ ಆಗಿದ್ದಾಳೆ ಅನ್ನುವ ಅರ್ಥ ಬರ್ತದೆ. ಅಥವಾ ಗೌರವ ಕೊಟ್ಟು ಹೇಳುವುದಿದ್ರೆ ಅವರು ಅಥವಾ ಇವರು ಇದ್ದಾರೆ ಅಥವಾ ಆಗಿದ್ದಾರೆ ಅನ್ನುವ ಅರ್ಥ ಬರ್ತದೆ. ಸರಿನಾ? ಉದಾಹರಣೆಗೆ, ಅವಳು ರಶ್ಮಿ ಆಗಿದ್ದಾಳೆ. ಶಿ ಈಸ್ ರಶ್ಮಿ. ಅವಳು ಅಂದರೆ ಶಿ, ರಶ್ಮಿ ಅಂದರೆ ರಶ್ಮಿ, ಈಸ್ ಅಂದರೆ ಆಗಿದ್ದಾಳೆ. ಕನ್ನಡದಲ್ಲಿ ಆಗಿದ್ದಾಳೆ ಅನ್ನೋದನ್ನು ಹೇಳುವುದಿಲ್ಲ, ಅವಳು ರಶ್ಮಿ ಅಂತ ಮಾತ್ರ ಹೇಳ್ತೇವೆ. ಆದರೆ ಇಂಗ್ಲಿಷ್ನಲ್ಲಿ ಶಿ ಈಸ್ ರಶ್ಮಿ ಅಂತ ಹೇಳಬೇಕು. ಆಯ್ತಾ? ಶಿ ಬಂತು, ಶಿ ಬಂತು, ಈಸ್ ಬಂತು, ಈಸ್ ಬಂತು, ರಶ್ಮಿ ಅನ್ನುವಂತಹ ನಾಮಪದ ಬಂತು. ಶಿ ಈಸ್ ಅಂದರೆ ಅವಳು ಆಗಿದ್ದಾಳೆ. ಸರಿನಾ? ನೆಕ್ಸ್ಟ್, ಇವರು ಎತ್ತರ ಇದ್ದಾರೆ. ಶಿ ಈಸ್ ಟಾಲ್. ಇವರು ಅಂದರೆ ಶಿ, ಎತ್ತರ ಅಂದರೆ ಟಾಲ್, ಇದ್ದಾರೆ ಅಂದರೆ ಈಸ್. ಶಿ ಈಸ್ ಟಾಲ್. ಇಲ್ಲಿ ಟಾಲ್ ಅನ್ನುವಂಥದ್ದು ಎಜೆಕ್ಟಿವ್. ನಾವು ಇಲ್ಲಿ ಒಬ್ಬಳು ಹೆಂಗಸಿಗೆ ಗೌರವ ಕೊಟ್ಟು ಇವರು ಅಂತ ಹೇಳ್ತಾ ಇದ್ದೇವೆ. ಆಯ್ತಾ? ನೆಕ್ಸ್ಟ್, ಇವರು ಇಲ್ಲಿ ಇದ್ದಾರೆ. ಶಿ ಈಸ್ ಹಿಯರ್. ಶಿ ಅಂದರೆ ಇವರು, ಈಸ್ ಅಂದರೆ ಇದ್ದಾರೆ, ಹಿಯರ್ ಅಂದರೆ ಇಲ್ಲಿ. ಸರಿನಾ? ಈಗ ಈ ಸ್ಟ್ರಕ್ಚರಲ್ಲಿ ಶಿ ಬದಲು ನಾವು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸಬಹುದು. ಉಳಿದ ಎಲ್ಲ ಪದಗಳು ಅವೇ ಇರ್ತವೆ. ಶಿ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸುವಂಥದ್ದು. ಆಯ್ತಾ? ಈ ಪದಗಳು ಕೂಡ ಅವೇ ಇರ್ತವೆ. ಸರಿನಾ? ಉದಾಹರಣೆಗೆ, ಆ ಹುಡುಗಿ ರಶ್ಮಿ ಆಗಿದ್ದಾಳೆ. ದ್ಯಾಟ್ ಗರ್ಲ್ ಈಸ್ ರಶ್ಮಿ. ಆ ಅಂದರೆ ದ್ಯಾಟ್, ಹುಡುಗಿ ಅಂದರೆ ಗರ್ಲ್, ರಶ್ಮಿ ಅಂದರೆ ರಶ್ಮಿ, ಈಸ್ ಅಂದರೆ ಆಗಿದ್ದಾಳೆ. ಕನ್ನಡದಲ್ಲಿ ಆಗಿದ್ದಾಳೆ ಹೇಳುವುದಿಲ್ಲ, ಆ ಹುಡುಗಿ ರಶ್ಮಿ ಅಂತ ಮಾತ್ರ ಹೇಳ್ತೇವೆ. ಆದರೆ ಇಂಗ್ಲಿಷ್ನಲ್ಲಿ ದ್ಯಾಟ್ ಗರ್ಲ್ ಈಸ್ ರಶ್ಮಿ ಅಂತ ಹೇಳಬೇಕು. ಇಲ್ಲಿ ದ್ಯಾಟ್ ಗರ್ಲ್ ಅಂದರೆ ಸಿಂಗ್ಯುಲರ್ ಸಬ್ಜೆಕ್ಟ್. ಆಯ್ತಾ?
ದ್ಯಾಟ್ ಗರ್ಲ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್, ಏಕವಚನದ ಸಬ್ಜೆಕ್ಟ್. ಏಕವಚನದ ಸಬ್ಜೆಕ್ಟ್ ಬಂದಿದೆ, ಆಮೇಲೆ ಈಸ್ ಬಂದಿದೆ, ಆಮೇಲೆ ನಾಮಪದ ರಶ್ಮಿ ಬಂದಿದೆ. ಸರಿನಾ? ಸೊ ಈ ರೀತಿ ನಾವು ಶಿ ಅಂದ್ರೆ ಅವಳು, ಇವಳು ಪದದ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸಬಹುದು. ನೆಕ್ಸ್ಟ್, ನನ್ನ ಸ್ನೇಹಿತೆ ಎತ್ತರ ಇದ್ದಾಳೆ. ನನ್ನ ಸ್ನೇಹಿತೆ ಎತ್ತರವಾಗಿದ್ದಾಳೆ. ಮೈ ಫ್ರೆಂಡ್ ಈಸ್ ಟಾಲ್. ಮೈ ಫ್ರೆಂಡ್ ಅಂದ್ರೆ ನನ್ನ ಸ್ನೇಹಿತೆ. ಮೈ ಅಂದ್ರೆ ನನ್ನ, ಫ್ರೆಂಡ್ ಅಂದ್ರೆ ಸ್ನೇಹಿತೆ. ಎತ್ತರ ಅಂದ್ರೆ ಟಾಲ್, ಇದು ಎಜೆಕ್ಟಿವ್. ಈಸ್ ಅಂದ್ರೆ ಇದ್ದಾಳೆ. ಆಯ್ತಾ? ಇಲ್ಲಿ ಆಗಿದ್ದಾಳೆ ಬಂತು, ಇಲ್ಲಿ ಇದ್ದಾಳೆ ಬಂತು. ಸರಿ ಅಲ್ವಾ? ಮೈ ಫ್ರೆಂಡ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್, ಏಕವಚನದ ಸಬ್ಜೆಕ್ಟ್. ಅದು ಬಂತು, ಆಮೇಲೆ ಈಸ್ ಬಂತು, ಆಮೇಲೆ ಎಜೆಕ್ಟಿವ್ ಬಂತು. ಸರಿನಾ? ಇಲ್ಲಿ ಮೈ ಫ್ರೆಂಡ್ ಅನ್ನು ನಾವು ಶಿ ಬದಲು ಬಳಸಿದ್ದೇವೆ. ನೆಕ್ಸ್ಟ್, ಅವನ ತಂಗಿ ಇಲ್ಲಿ ಇದ್ದಾರೆ. ಹಿಸ್ ಸಿಸ್ಟರ್ ಈಸ್ ಹಿಯರ್. ಅವನ ತಂಗಿ ಅಂದ್ರೆ ಹಿಸ್ ಸಿಸ್ಟರ್. ಹಿಸ್ ಅಂದ್ರೆ ಅವನ, ಸಿಸ್ಟರ್ ಅಂದ್ರೆ ತಂಗಿ. ಇದು ಇಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್. ಇಲ್ಲಿ ಅಂದ್ರೆ ಹಿಯರ್, ಇದು ಅಡ್ವರ್ಬ್. ಈಸ್ ಅಂದ್ರೆ ಇದ್ದಾರೆ. ಸರಿನಾ? ಸೊ ಇಲ್ಲಿ ಹಿಸ್ ಸಿಸ್ಟರ್ ಅನ್ನುವಂಥದ್ದನ್ನು ಶಿ ಬದಲು ಬಳಸಿದ್ದೇವೆ. ಆಯ್ತಾ? ಸೊ ಇಲ್ಲಿಯೂ ಕೂಡ ನಾವು ಹಿ ಪದದ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಬಳಸಿದ್ವಿ ಅಲ್ವಾ? ಹಾಗೆಯೇ ಇಲ್ಲಿಯೂ ಕೂಡ ಶಿ ಪದದ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸಬಹುದು. ಆಯ್ತಾ? ನೆಕ್ಸ್ಟ್, ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಈ ರೀತಿ ಬಂದಾಗ ಈ ರೀತಿ ಕನ್ನಡದಲ್ಲಿ ಬರ್ತದೆ. ಸರಿನಾ? ಉದಾಹರಣೆಗೆ, ಅವಳು ರಶ್ಮಿ ಆಗಿದ್ದಾಳೆಯೇ. ಈಸ್ ಶಿ ರಶ್ಮಿ? ಅವಳು ಆಗಿದ್ದಾಳೆಯೇ. ಅವಳು ಆಗಿದ್ದಾಳೆಯೇ ಅಂದ್ರೆ ಈಸ್ ಶಿ. ರಶ್ಮಿ ಅಂದ್ರೆ ರಶ್ಮಿ. ಈಸ್ ಬಂತು, ಈಸ್ ಬಂತು, ಶಿ ಬಂತು, ಶಿ ಬಂತು, ರಶ್ಮಿ ನಾಮಪದ ಬಂತು. ಸರಿನಾ? ಕನ್ನಡದಲ್ಲಿ ಅವಳು ರಶ್ಮಿಯೇ ಅಂತ ಕೇಳ್ತೇವೆ ಅಷ್ಟೇ. ಅವಳು ರಶ್ಮಿ ಆಗಿದ್ದಾಳೆಯೇ ಅಂತ ಕೇಳುವುದಿಲ್ಲ ಅಲ್ವಾ? ನಿಜವಾಗಿಯೂ ಇದು ಪದ ಆದರೂ ಕೂಡ ಅವಳು ರಶ್ಮಿಯೇ ಅಂತ ಕೇಳ್ತೇವೆ ಅಷ್ಟೇ. ಸರಿ ಅಲ್ವಾ? ನೆಕ್ಸ್ಟ್, ನಿಮ್ಮ ಸ್ನೇಹಿತೆ ಎತ್ತರವಾಗಿದ್ದಾಳೆಯೇ. ಈಸ್ ಯೋರ್ ಫ್ರೆಂಡ್ ಟಾಲ್? ಇಲ್ಲಿ ಶಿ ಪದದ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸಿದ್ದೇವೆ. ಯೋರ್ ಫ್ರೆಂಡ್ ಅಂದ್ರೆ ನಿಮ್ಮ ಸ್ನೇಹಿತೆ. ಯೋರ್ ಅಂದ್ರೆ ನಿಮ್ಮ, ಫ್ರೆಂಡ್ ಅಂದ್ರೆ ಸ್ನೇಹಿತೆ. ಈಸ್ ಯೋರ್ ಫ್ರೆಂಡ್ ಟಾಲ್ ಅಂದ್ರೆ ನಿಮ್ಮ ಸ್ನೇಹಿತೆ ಎತ್ತರವಾಗಿದ್ದಾಳೆಯೇ ಅಂತ. ಆಯ್ತಾ? ಈಸ್ ಬಂತು, ಈಸ್ ಬಂತು. ಯೋರ್ ಫ್ರೆಂಡ್ ಅನ್ನುವಂತಹ ಸಿಂಗ್ಯುಲರ್ ಸಬ್ಜೆಕ್ಟ್ ಶಿ ಬದಲು ಬಂತು. ಟಾಲ್ ಬಂತು, ಎಜೆಕ್ಟಿವ್ ಬಂತು. ಆಯ್ತಾ? ನೆಕ್ಸ್ಟ್, ಅವನ ಹೆಂಡತಿ ಇಲ್ಲಿ ಇದ್ದಾಳೆಯೇ. ಈಸ್ ಹಿಸ್ ವೈಫ್ ಹಿಯರ್? ಈಸ್ ಬಂತು, ಈಸ್ ಬಂತು. ಹಿಸ್ ವೈಫ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್, ಅದು ಬಂತು. ಆಮೇಲೆ ಹಿಯರ್ ಅಡ್ವರ್ಬ್ ಬಂತು. ಹಿಸ್ ಅಂದ್ರೆ ಅವನ, ವೈಫ್ ಅಂದ್ರೆ ಹೆಂಡತಿ, ಹಿಯರ್ ಅಂದ್ರೆ ಇಲ್ಲಿ. ಈಸ್ ಹಿಸ್ ವೈಫ್ ಅಂದ್ರೆ ಅವನ ಹೆಂಡತಿ ಇದ್ದಾಳೆಯೇ ಅಂತ. ಹಿಯರ್ ಅಂದ್ರೆ ಇಲ್ಲಿ. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಈ ರೀತಿ ಬಳಸಿದಾಗ ಈ ಅರ್ಥ ಬರ್ತದೆ ಅಥವಾ ಈ ಪದಗಳು ಕನ್ನಡದಲ್ಲಿ ಬರ್ತವೆ. ಉದಾಹರಣೆಗೆ, ಅವಳು ರಶ್ಮಿ ಅಲ್ಲ. ಶಿ ಈಸ್ ನಾಟ್ ರಶ್ಮಿ. ಶಿ ಅಂದ್ರೆ ಅವಳು, ಈಸ್ ನಾಟ್ ಅಂದ್ರೆ ಅಲ್ಲ.
ಶಿ ಈಸ್ ನಾಟ್ ಅಂದರೆ ಅವಳು ಅಲ್ಲ, ಅವಳು ಅಲ್ಲ. ರಶ್ಮಿ ಅಂದರೆ ರಶ್ಮಿ. ಶಿ ಬಂತು, ಶಿ ಬಂತು, ಈಸ್ ಬಂತು, ಈಸ್ ಬಂತು, ನಾಟ್ ಬಂತು, ನಾಟ್ ಬಂತು, ರಶ್ಮಿ ನಾಮಪದ ಬಂತು. ಸರಿನಾ? ನೆಕ್ಸ್ಟ್, ಇವಳು ಎತ್ತರ ಇಲ್ಲ. ಶಿ ಈಸ್ ನಾಟ್ ಟಾಲ್. ಶಿ ಈಸ್ ನಾಟ್ ಬಂತು, ಆಮೇಲೆ ಟಾಲ್ ಎಜೆಕ್ಟಿವ್ ಬಂತು. ಶಿ ಈಸ್ ನಾಟ್ ಅಂದರೆ ಇವಳು ಇಲ್ಲ, ಟಾಲ್ ಅಂದರೆ ಎತ್ತರ. ನೆಕ್ಸ್ಟ್, ನಿನ್ನ ಮಗಳು ಅಲ್ಲಿ ಇಲ್ಲ. ಯೋರ್ ಡಾಟರ್ ಈಸ್ ನಾಟ್ ದೇರ್. ನಿನ್ನ ಅಂದರೆ ಯೋರ್, ಮಗಳು ಅಂದರೆ ಡಾಟರ್, ಅಲ್ಲಿ ಅಂದರೆ ದೇರ್, ಈಸ್ ನಾಟ್ ಅಂದರೆ ಇಲ್ಲ. ಯೋರ್ ಡಾಟರ್ ಈಸ್ ನಾಟ್ ಅಂದರೆ ನಿನ್ನ ಮಗಳು ಇಲ್ಲ, ಅಲ್ಲಿ ಅಂದರೆ ದೇರ್. ಆಯ್ತಾ? ಶಿ ಪದದ ಬದಲು ನಿನ್ನ ಮಗಳು ಅನ್ನುವಂತಹ ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸಿದ್ದೇವೆ. ಸರಿನಾ? ಉಳಿದ ಪದಗಳೆಲ್ಲ ಅವೇ, ಅಂದರೆ ಉಳಿದ ಸ್ಟ್ರಕ್ಚರ್ಗಳು ಅವೇ. ಅರ್ಥ ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಹೀಗೆ ಬಂದಾಗ ಕನ್ನಡದಲ್ಲಿ ಈ ಪದಗಳು ಬರ್ತವೆ. ಉದಾಹರಣೆಗೆ, ಅವಳು ರಶ್ಮಿ ಅಲ್ಲವೇ? ಈಸ್ ಶಿ ನಾಟ್ ರಶ್ಮಿ? ಅವಳು ಅಲ್ಲವೇ, ಅವಳು ಅಲ್ಲವೇ ಅಂದರೆ ಈಸ್ ಶಿ ನಾಟ್. ರಶ್ಮಿ ಅಂದರೆ ರಶ್ಮಿ. ಈಸ್ ಬಂತು, ಈಸ್ ಬಂತು, ಶಿ ಬಂತು, ಶಿ ಬಂತು, ನಾಟ್ ಬಂತು, ನಾಟ್ ಬಂತು, ರಶ್ಮಿ ಅನ್ನುವಂತಹ ನಾಮಪದ ಬಂತು. ಆಯ್ತಾ? ನೆಕ್ಸ್ಟ್, ಇವರು ದಪ್ಪ ಇಲ್ಲವೇ? ಈಸ್ ಶಿ ನಾಟ್ ಫ್ಯಾಟ್? ಇವರು ಇಲ್ಲವೇ ಅಂದರೆ ಈಸ್ ಶಿ ನಾಟ್. ದಪ್ಪ ಅಂದರೆ ಫ್ಯಾಟ್ ಎಜೆಕ್ಟಿವ್. ಆಯ್ತಾ? ನೆಕ್ಸ್ಟ್, ನಿನ್ನ ಅಮ್ಮ ಪತ್ರಕರ್ತೆಯಲ್ಲವೇ? ನಿನ್ನ ಅಮ್ಮ ಪತ್ರಕರ್ತೆ ಅಲ್ಲವೇ? ಈಸ್ ಯೋರ್ ಮದರ್ ನಾಟ್ ಅ ಜರ್ನಲಿಸ್ಟ್? ನಿನ್ನ ಅಮ್ಮ ಅಂದರೆ ಯೋರ್ ಮದರ್. ಇದು ಇಲ್ಲಿನ ಸಿಂಗ್ಯುಲರ್ ಸಬ್ಜೆಕ್ಟ್. ಇದನ್ನು ನಾವು ಶಿ ಬದಲು ಬಳಸಿದ್ದೇವೆ. ಆಯ್ತಾ? ಈಸ್ ಬಂತು, ಈಸ್ ಬಂತು, ಸಿಂಗ್ಯುಲರ್ ಸಬ್ಜೆಕ್ಟ್ ಯೋರ್ ಮದರ್ ಬಂತು, ಆಮೇಲೆ ನಾಟ್ ಬಂತು, ನಾಟ್ ಬಂತು, ಅ ಜರ್ನಲಿಸ್ಟ್ ಅಂದರೆ ಪತ್ರಕರ್ತೆ ನಾಮಪದ ಬಂತು. ಈಸ್ ಯೋರ್ ಮದರ್ ನಾಟ್ ಅಂದರೆ ನಿನ್ನ ಅಮ್ಮ ಅಲ್ಲವೇ ಅಂತ. ಅ ಜರ್ನಲಿಸ್ಟ್ ಅಂದರೆ ಪತ್ರಕರ್ತೆ. ಸರಿನಾ? ಸೊ ಈ ರೀತಿ ನಾವು ಶಿ ಪದವನ್ನು ಸಬ್ಜೆಕ್ಟ್ ಆಗಿ ಬಳಸಿ ವಾಕ್ಯಗಳನ್ನು ರಚಿಸುತ್ತೇವೆ. ಆಯ್ತಾ? ನೆಕ್ಸ್ಟ್, ಇಟ್ ಪದವನ್ನು ಸಬ್ಜೆಕ್ಟ್ ಆಗಿ ಬಳಸಿ ಅವೇ ಸ್ಟ್ರಕ್ಚರ್ಗಳಲ್ಲಿ ಹಾಕಿ ಬಳಸಿ ವಾಕ್ಯಗಳನ್ನು ರಚಿಸೋಣ. ಆಯ್ತಾ? ಮೊದಲು ಪಾಸಿಟಿವ್ ವಾಕ್ಯಗಳು. ಸಬ್ಜೆಕ್ಟ್ನ ಜಾಗದಲ್ಲಿ ಇಟ್ ಬರಬೇಕು, ಈಸ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಹೀಗೆ ಬಂದರೆ ಅದು ಅಥವಾ ಇದು ಇದೆ ಅಥವಾ ಆಗಿದೆ ಅನ್ನುವ ಅರ್ಥ ಸಿಗ್ತದೆ. ಆಯ್ತಾ? ಈಗ ಈ ವಾಕ್ಯ ನೋಡಿ, ಅದು ರಶ್ಮಿ, ಅದು ರಶ್ಮಿ. ಈ ವಾಕ್ಯವನ್ನು ಇಂಗ್ಲಿಷ್ನಲ್ಲಿ ಇಟ್ ಈಸ್ ರಶ್ಮಿ ಅಂತ ಹೇಳ್ತೇವೆ. ಇಟ್ ಅಂದರೆ ಇಟ್, ಅದು. ಈಸ್ ಈಸ್. ರಶ್ಮಿ ಅಂದರೆ ನಾಮಪದ. ಆಯ್ತಾ? ಈಗ ಯಾರೋ ಒಬ್ಬರು ನಿಮ್ಮ ಹತ್ರ ದೂರದಲ್ಲಿ ಇರುವಂತಹ ಒಬ್ಬಳು ಹೆಂಗಸನ್ನು ನೋಡಿ ಅವಳ ಕಡೆ ಬೆರಳು ಮಾಡಿ ಅದು ರಶ್ಮಿ ಅಂತ ಹೇಳುವಾಗ, ಹೇಳಬೇಕು ಅಂತಾದಾಗ, ಹೇಳಬೇಕಿದ್ದಾಗ ಇಟ್ ಈಸ್ ರಶ್ಮಿ ಅಂತ ಹೇಳಬಹುದು. ಆಯ್ತಾ? ಇಲ್ಲಿ
ಇಟ್ ಅಂದರೆ ಅದು, ರಶ್ಮಿ ಅಂದರೆ ರಶ್ಮಿ. ಈಸ್ಗೆ ಯಾವ ಪದವೂ ಇಲ್ಲ. ನಾವು ಇದೆ ಆಗಿದೆ ಅನ್ನೋದನ್ನು ಇಲ್ಲಿ ಹಾಕ್ಲಿಕ್ಕಾಗೋದಿಲ್ಲ. ಅದು ರಶ್ಮಿ ಆಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ ಅಲ್ವಾ. ಇದೆ ಮತ್ತು ಆಗಿದೆ ಯಾವಾಗ ಬಳಸಬಹುದು? ಜೀವ ಇಲ್ಲದೇ ಇರುವಂತಹ ವಸ್ತುಗಳಿದ್ದಾಗ, ಅಥವಾ ಪ್ರಾಣಿ ಪಕ್ಷಿಗಳು ಇದ್ದಾಗ, ಅಥವಾ ಮಗುವ ಮಕ್ಕಳ ಬಗ್ಗೆ ಮಾತನಾಡುವಾಗ ಬಳಸ್ತೇವೆ ಅಷ್ಟೇ. ಆದರೆ ಅದು ರಶ್ಮಿ ಆಗಿದೆ ಅಂತ ಹೇಳುವುದಿಲ್ಲ ಅಲ್ವಾ. ಹಾಗಾಗಿ ಈಸಿಗೆ ಯಾವ ಪದ ಇಲ್ಲ ಇಲ್ಲಿ. ಅದು ರಶ್ಮಿ ಅನ್ನೋದನ್ನು ಇಟ್ ಈಸ್ ರಶ್ಮಿ ಅಂತ ಹೇಳಬಹುದು. ಸರಿನಾ? ಇನ್ನೊಂದು ಉದಾಹರಣೆ. ಈಗ ನಿಮಗೆ ನಿಮ್ಮ ಸ್ನೇಹಿತ ಒಬ್ಬಳು ಹುಡುಗಿಯ ಫೋಟೋ ತೋರಿಸಿ ಯಾರು ಇದು ಅಂತ ಕೇಳಿದಾಗ ನೀವು ಇದು ರಶ್ಮಿ ಅಂತ ಹೇಳಬಹುದು. ಅಂದರೆ ಆ ಫೋಟೋದಲ್ಲಿ ಇರುವಂತಹ ಹುಡುಗಿ ರಶ್ಮಿ ಅಂತ ನೀವು ಗುರುತಿಸಿ ಹೇಳಬಹುದು, ಇದು ರಶ್ಮಿ ಅಂತ. ಆವಾಗ ಇಂಗ್ಲಿಷ್ನಲ್ಲಿ ಇಟ್ ಈಸ್ ರಶ್ಮಿ ಅಂತ ಹೇಳಬಹುದು. ದಿಸ್ ಈಸ್ ರಶ್ಮಿ ಅಂತ ಹೇಳಬಹುದು, ಇಟ್ ಈಸ್ ರಶ್ಮಿ ಅಂತ ಕೂಡ ಹೇಳಬಹುದು. ಸರಿನಾ? ನೆಕ್ಸ್ಟ್, ಇದು ನಾಯಿ ಆಗಿದೆ. ಇದನ್ನು ಇಂಗ್ಲಿಷ್ನಲ್ಲಿ ಇಟ್ ಈಸ್ ಅ ಡಾಗ್ ಅಂತ ಹೇಳ್ತೇವೆ. ಇಟ್ ಅಂದರೆ ಇದು, ಈಸ್ ಅಂದರೆ ಆಗಿದೆ, ಅ ಡಾಗ್ ಅಂದರೆ ನಾಯಿ. ಇಟ್ ಬಂತು, ಈಸ್ ಬಂತು, ಅ ಡಾಗ್ ನಾಮಪದ ಬಂತು. ಆಯ್ತಾ? ಆಗಿದೆ ಅನ್ನುವಂತಹ ಪದ ಇದ್ರೂ ಕೂಡ ವಾಕ್ಯದಲ್ಲಿ ನಾವು ಕನ್ನಡದಲ್ಲಿ ಮಾತನಾಡುವಾಗ ಹೇಳುವಾಗ ಇದು ನಾಯಿ ಅಂತ ಮಾತ್ರ ಹೇಳ್ತೇವೆ. ಇದು ನಾಯಿ ಆಗಿದೆ ಅಂತ ಹೇಳುವುದಿಲ್ಲ. ಸರಿ ಅಲ್ವಾ? ಆದರೆ ಇಂಗ್ಲಿಷ್ನಲ್ಲಿ ಇಟ್ ಈಸ್ ಅ ಡಾಗ್ ಅಂತ ಹೇಳಬೇಕು. ಇಟ್ ಈಸ್ ಅಂದರೆ ಇದು ಆಗಿದೆ, ಇದು ಆಗಿದೆ. ಅ ಡಾಗ್ ಅಂದರೆ ನಾಯಿ. ಸರಿನಾ? ನೆಕ್ಸ್ಟ್, ಅದು ಬಿಸಿ ಇದೆ. ಇಟ್ ಈಸ್ ಹಾಟ್. ಅದು ಅಂದರೆ ಇಟ್, ಇದೆ ಅಂದರೆ ಈಸ್, ಹಾಟ್ ಅಂದರೆ ಬಿಸಿ. ಇಟ್ ಈಸ್ ಹಾಟ್, ಅದು ಬಿಸಿ ಇದೆ. ಇಟ್ ಈಸ್ ಅಂದರೆ ಅದು ಇದೆ, ಅದು ಇದೆ. ಹಾಟ್ ಅಂದರೆ ಬಿಸಿ, ಇದು ಅಡ್ಜೆಕ್ಟಿವ್. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಈಗ ಇಲ್ಲಿಯೂ ಕೂಡ ಇಟ್ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಅಂದರೆ ಏಕವಚನದ ಸಬ್ಜೆಕ್ಟ್ ಅನ್ನು ಬಳಸಬಹುದು. ಉಳಿದ ಸ್ಟ್ರಕ್ಚರ್ ಹಾಗೆ ಇರ್ತದೆ. ಈ ಪದಗಳು ಕೂಡ ಅವೇ. ಆಯ್ತಾ? ಉದಾಹರಣೆಗೆ, ಆ ಹುಡುಗಿ ರಶ್ಮಿ. ದ್ಯಾಟ್ ಗರ್ಲ್ ಈಸ್ ರಶ್ಮಿ. ಆ ಹುಡುಗಿ ಅಂದರೆ ದ್ಯಾಟ್ ಗರ್ಲ್. ಇಲ್ಲಿ ಇದು ಏಕವಚನದ ಸಬ್ಜೆಕ್ಟ್. ಇಟ್ ಬದಲು ಬಳಸಿದ್ದೇವೆ. ಆಯ್ತಾ? ಈಸ್ ಅನ್ನೋದಕ್ಕೆ ಏನೂ ಇಲ್ಲ. ರಶ್ಮಿ ಅಂದರೆ ರಶ್ಮಿ. ನೀವು ಆ ಹುಡುಗಿ ರಶ್ಮಿ ಆಗಿದ್ದಾಳೆ ಅಂತ ಕೂಡ ಇದನ್ನು ತಿಳಿದುಕೊಳ್ಳಬಹುದು. ಆಯ್ತಾ? ಆವಾಗ ಈಸ್ ಅಂದರೆ ಆಗಿದ್ದಾಳೆ ಅನ್ನೋದಾಗ್ತದೆ. ಅರ್ಥ ಆಯ್ತಾ? ಆ ಹುಡುಗ ಮೋಹನ್, ಈ ಹುಡುಗಿ ರಶ್ಮಿ, ಈ ರೀತಿ ಹೇಳಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್, ಚಪಾತಿ ಬಿಸಿಯಾಗಿದೆ. ಚಪಾತಿ ಈಸ್ ಹಾಟ್. ಚಪಾತಿ ಅನ್ನುವಂಥದ್ದು ಏಕವಚನದ ಸಬ್ಜೆಕ್ಟ್. ಅದು ಇದು ಅನ್ನುವ ಪದಗಳ ಬದಲು ಚಪಾತಿ ಬಳಸಿದ್ದೇವೆ ಅಷ್ಟೇ. ಚಪಾತಿ ಅಂದರೆ ಚಪಾತಿ, ಈಸ್ ಅಂದರೆ ಇದೆ, ಹಾಟ್ ಅಂದರೆ ಬಿಸಿಯಾಗಿ. ಇದು ಇಲ್ಲಿ ಅಡ್ಜೆಕ್ಟಿವ್. ಚಪಾತಿ ಈಸ್ ಅಂದರೆ ಚಪಾತಿ ಇದೆ, ಹಾಟ್ ಅಂದರೆ ಬಿಸಿಯಾಗಿ. ಸರಿನಾ? ನೆಕ್ಸ್ಟ್, ನಾಯಿ ಇಲ್ಲಿ ಇದೆ. ದ ಡಾಗ್ ಈಸ್ ಹಿಯರ್.
ನಾಯಿ ಅಂದರೆ ದ ಡಾಗ್. ಇದು ಏಕವಚನದ ಸಬ್ಜೆಕ್ಟ್. ಇದನ್ನು ಇಟ್ ಬದಲು ಬಳಸಿದ್ದೇವೆ. ಈಸ್ ಅಂದರೆ ಇದೆ. ಹಿಯರ್ ಅಂದರೆ ಇಲ್ಲಿ. ಇದು ಅಡ್ವರ್ಬ್. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸಬಹುದು. ನೆಕ್ಸ್ಟ್ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಈ ರೀತಿ ಬಳಸಿದಾಗ ಕನ್ನಡದಲ್ಲಿ ಈ ಪದಗಳು ಬರ್ತವೆ. ಉದಾಹರಣೆಗೆ, ಇದು ಇಲ್ಲಿ ಇದೆಯೇ? ಈಸ್ ಇಟ್ ಹಿಯರ್? ಇದು ಇದೆಯೇ? ಇದು ಇದೆಯೇ? ಇದು ಇದೆಯೇ? ಈಸ್ ಇಟ್? ಹಿಯರ್ ಅಂದರೆ ಇಲ್ಲಿ. ಆಯ್ತಾ? ಈಸ್ ಬಂತು, ಈಸ್ ಬಂತು. ಇಟ್ ಬಂತು, ಇಟ್ ಬಂತು. ಹಿಯರ್ ಅಡ್ವರ್ಬ್ ಬಂತು. ನೆಕ್ಸ್ಟ್, ಅವರ ಮನೆ ದೊಡ್ಡದಾಗಿದೆಯೇ? ಈಸ್ ಹಿಸ್ ಹೌಸ್ ಬಿಗ್? ಇಲ್ಲಿ ಹಿಸ್ ಅಂದರೆ ಅವರ, ಹೌಸ್ ಅಂದರೆ ಮನೆ. ಹಿಸ್ ಹೌಸ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್. ಅದು ಇದು ಇಟ್ ಬದಲು ಇದನ್ನು ಬಳಸಿದ್ದೇವೆ. ಆಯ್ತಾ? ಈಸ್ ಹಿಸ್ ಹೌಸ್ ಅಂದರೆ ಅವರ ಮನೆ ಇದೆಯೇ ಅಂತ. ಬಿಗ್ ಅಂದರೆ ದೊಡ್ಡದಾಗಿ. ಸರಿನಾ? ನೆಕ್ಸ್ಟ್, ಆ ಹಾವು ವಿಷಪೂರಿತವೇ? ಈಸ್ ದ್ಯಾಟ್ ಸ್ನೇಕ್ ವೆನಮಸ್? ದ್ಯಾಟ್ ಅಂದರೆ ಆ, ಸ್ನೇಕ್ ಅಂದರೆ ಹಾವು, ವೆನಮಸ್ ಅಂದರೆ ವಿಷಪೂರಿತ. ಆಯ್ತಾ? ಆ ಹಾವು ವಿಷಪೂರಿತವಾಗಿ ಇದೆಯೇ ಅಂತ ಕೇಳುವ ಬದಲು ವಿಷಪೂರಿತವೇ ಅಂತ ಕೇಳ್ತಾ ಇದ್ದೇವೆ ಅಷ್ಟೇ. ಈಸ್ ದ್ಯಾಟ್ ಸ್ನೇಕ್ ಅಂದರೆ ಆ ಹಾವು ಇದೆಯೇ ಅಂತ. ವೆನಮಸ್ ಅಂದರೆ ವಿಷಪೂರಿತವಾಗಿ ಅಂತ. ಆಯ್ತಾ? ಈಸ್ ಬಂತು, ದ್ಯಾಟ್ ಸ್ನೇಕ್ ಅನ್ನುವಂತಹ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ವೆನಮಸ್ ಅಜೆಕ್ಟಿವ್ ಬಂತು. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಹೀಗೆ ಬಳಸಿದಾಗ ಕನ್ನಡದಲ್ಲಿ ಈ ಪದಗಳು ಬರ್ತವೆ. ಉದಾಹರಣೆಗೆ, ಇದು ರಶ್ಮಿ ಅಲ್ಲ. ಇಟ್ ಈಸ್ ನಾಟ್ ರಶ್ಮಿ. ಈಗ ನಿಮಗೆ ನಿಮ್ಮ ಸ್ನೇಹಿತ ಒಂದು ಫೋಟೋವನ್ನು ತೋರಿಸಿ ಇದು ರಶ್ಮಿ ಅಂತ ಹೇಳ್ತಾನೆ. ಆವಾಗ ಆ ಫೋಟೋದಲ್ಲಿ ಇರುವಂತಹ ಹುಡುಗಿ ರಶ್ಮಿ ಅಲ್ಲ ಅಂತ ಹೇಳಲಿಕ್ಕೆ ನೀವು ಇಟ್ ಈಸ್ ನಾಟ್ ರಶ್ಮಿ ಅಂತ ಹೇಳಬಹುದು. ಇಲ್ಲಿ ಇಟ್ ಅಂದರೆ ಇದು, ಈಸ್ ನಾಟ್ ಅಂದರೆ ಅಲ್ಲ, ರಶ್ಮಿ ಅಂದರೆ ರಶ್ಮಿ. ಇಟ್ ಈಸ್ ನಾಟ್ ಅಂದರೆ ಇದು ಅಲ್ಲ, ರಶ್ಮಿ ಅಂದರೆ ರಶ್ಮಿ. ಇಟ್ ಬಂತು, ಇಟ್ ಬಂತು. ಈಸ್ ಬಂತು, ಈಸ್ ಬಂತು. ನಾಟ್ ಬಂತು, ನಾಟ್ ಬಂತು. ರಶ್ಮಿ ನಾಮಪದ ಬಂತು. ಸರಿನಾ? ಇದು ರಶ್ಮಿ ಅಲ್ಲ, ಇದು ಮೋಹನ್ ಅಲ್ಲ. ಈ ರೀತಿ. ನೆಕ್ಸ್ಟ್, ಇದು ಚೆನ್ನಾಗಿಲ್ಲ. ಇಟ್ ಈಸ್ ನಾಟ್ ಗುಡ್. ಇಟ್ ಅಂದರೆ ಇದು, ಈಸ್ ನಾಟ್ ಅಂದರೆ ಇಲ್ಲ, ಗುಡ್ ಅಂದರೆ ಚೆನ್ನಾಗಿ. ಇಟ್ ಈಸ್ ನಾಟ್ ಅಂದರೆ ಇದು ಇಲ್ಲ, ಗುಡ್ ಅಂದರೆ ಚೆನ್ನಾಗಿ. ಇಟ್ ಬಂತು, ಈಸ್ ಬಂತು, ನಾಟ್ ಬಂತು. ಗುಡ್ ಅನ್ನುವಂತಹ ಅಜೆಕ್ಟಿವ್ ಬಂತು. ಸರಿನಾ? ನೆಕ್ಸ್ಟ್, ಮಗು ಭಾರವಾಗಿಲ್ಲ. ದ ಬೇಬಿ ಈಸ್ ನಾಟ್ ಹೆವಿ. ಇಲ್ಲಿ ಮಗು ಅಂದರೆ ದ ಬೇಬಿ. ಇದನ್ನು ಇಟ್ ಬದಲು ಬಳಸಿದ್ದೇವೆ. ದ ಬೇಬಿ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್. ಆಯ್ತಾ? ಅದು ಇದು ಅಂತ ಹೇಳುವ ಬದಲು ಮಗು ಅಂತ ಹೇಳ್ತಾ ಇದ್ದೇವೆ. ದ ಬೇಬಿ ಈಸ್ ನಾಟ್ ಅಂದರೆ ಮಗು ಇಲ್ಲ. ಹೆವಿ ಅಂದರೆ ಭಾರವಾಗಿ. ಇದು ಎಜೆಕ್ಟಿವ್. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಹೀಗೆ ಬಳಸಿದಾಗ ಕನ್ನಡದಲ್ಲಿ ಈ ಪದಗಳು ಬರ್ತವೆ. ಉದಾಹರಣೆಗೆ, ಅದು ಗಿಡವಲ್ಲವೇ? ಈಸ್ ಇಟ್ ನಾಟ್ ಅ ಪ್ಲಾಂಟ್?
ಅದು ಅಲ್ಲವೇ ಅಂದರೆ ಈಸ್ ಇಟ್ ನಾಟ್. ಗಿಡ ಅಂದರೆ ಅ ಪ್ಲಾಂಟ್. ಈಸ್ ಬಂತು, ಇಟ್ ಬಂತು, ನಾಟ್ ಬಂತು. ಅ ಪ್ಲಾಂಟ್ ನಾಮಪದ ಬಂತು. ನೆಕ್ಸ್ಟ್, ಆ ಕಾಗೆ ಕೋಪಗೊಂಡು ಇಲ್ಲವೇ? ಆ ಕಾಗೆ ಕೋಪಗೊಂಡಿಲ್ಲವೇ? ಇಸ್ ದ್ಯಾಟ್ ಕ್ರೋ ನಾಟ್ ಆಂಗ್ರಿ? ನಾವು ಕೆಲವೊಮ್ಮೆ ಪದಕ್ಕೆ ಪದ ಅನುವಾದ ಮಾಡಲಿಕ್ಕಾಗುವುದಿಲ್ಲ. ಇದು ಅಂತಹ ಒಂದು ಉದಾಹರಣೆ. ಆಯ್ತಾ? ಆ ಕಾಗೆ ಅಂದರೆ ದ್ಯಾಟ್ ಕ್ರೋ. ದ್ಯಾಟ್ ಅಂದರೆ ಆ, ಕಾಗೆಗೆ ಕ್ರೋ ಅಂತ ಹೇಳ್ತೇವೆ. ಇದು ಈ ವಾಕ್ಯದ ಸಿಂಗ್ಯುಲರ್ ಸಬ್ಜೆಕ್ಟ್. ಆಯ್ತಾ? ಈಸ್ ದ್ಯಾಟ್ ಕ್ರೋ ನಾಟ್ ಅಂದರೆ ಆ ಕಾಗೆ ಇಲ್ಲವೇ ಅಂತ. ಆಂಗ್ರಿ ಅಂದರೆ ಕೋಪಗೊಂಡು ಅಂತ. ಸರಿನಾ? ಇದರ ಬಗ್ಗೆ ನಾನು ಮುಂದೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಆಯ್ತಾ? ನೆಕ್ಸ್ಟ್, ಈ ಸೈಕಲ್ ಹೊಸದಲ್ಲವೇ? ಈಸ್ ದಿಸ್ ಬೈಸಿಕಲ್ ನಾಟ್ ನ್ಯೂ? ದಿಸ್ ಅಂದರೆ ಈ, ಸೈಕಲ್ ಅಂದರೆ ಬೈಸಿಕಲ್. ಈಸ್ ದಿಸ್ ಬೈಸಿಕಲ್ ನಾಟ್ ಅಂದರೆ ಈ ಸೈಕಲ್ ಅಲ್ಲವೇ ಅಂತ. ನ್ಯೂ ಅಂದರೆ ಹೊಸತು. ಸರಿನಾ? ದಿಸ್ ಬೈಸಿಕಲ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್. ಇಟ್ ಬದಲು ಇದನ್ನು ಬಳಸಿದ್ದೇವೆ. ಆಯ್ತಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಅರ್ಥ ಆಯ್ತಾ? ಸರಿ, ನಿಮಗೆ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸ್ ಅನ್ನು ಕೊಡ್ತಾ ಇದ್ದೇನೆ. ಈ ವಾಕ್ಯಗಳನ್ನು ಇಂಗ್ಲಿಷಿಗೆ ಅನುವಾದ ಮಾಡಿ ಕಮೆಂಟ್ ಮಾಡಿ. ವಿಡಿಯೋವನ್ನು ಪಾಸ್ ಮಾಡಿ, ಯಾಕಂದರೆ ಇನ್ನೊಂದು 5 ಸೆಕೆಂಡ್ಗಳಲ್ಲಿ ಉತ್ತರಗಳನ್ನು ನಾನು ನಿಮಗೆ ಇಲ್ಲಿಯೇ ತೋರಿಸುತ್ತೇನೆ. ಸರಿ, ಇವು ಉತ್ತರಗಳು. ಆಯ್ತಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.